ಆತ್ಮೀಯ ವಿದ್ಯಾರ್ಥಿಗಳೇ, ಸಂವೇದ ಕಲಿಕಾ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು 9ನೇ ತರಗತಿಯ ಗಣಿತ ವಿಷಯದ ಘಟಕ 6 ರಚನೆಗಳು ಈ ಒಂದು ಅಧ್ಯಯನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಮಕ್ಕಳೇ, ಎಲ್ಲರೂ ಸಿದ್ಧರಾಗಿದ್ದೀರಲ್ವಾ? ಮಕ್ಕಳೇ, ಈ ಚಿತ್ರಗಳನ್ನು ಗಮನಿಸಿ. ಈ ಚಿತ್ರಗಳಲ್ಲಿ ನಿಮಗೆ ಏನು ಕಂಡು ಬರ್ತಾ ಇದೆ ಮಕ್ಕಳೇ? ನಿರ್ಮಾಣವಾಗಿರುವಂತಹ ಉದ್ದನೆಯ ರಸ್ತೆಗಳು, ಹಾಗೆಯೇ ನಿರ್ಮಾಣದ ಹಂತದಲ್ಲಿರುವಂತಹ ಒಂದು ಕಟ್ಟಡದ ನಕ್ಷೆ, ಹಾಗೆ ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಹೌದು, ರೈಲ್ವೆ ಹಳಿಗಳನ್ನು ಜೋಡಿಸ್ತಾ ಇರುವಂತಹ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಈ ಚಿತ್ರಗಳಲ್ಲಿ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ. ಈ ನಿರ್ಮಾಣ ಕಾರ್ಯ ಅನ್ನೋಂಥದ್ದು ಹಾಗೆಯೇ ತಕ್ಷಣ ನಡೆಯುವಂತಹ ಪ್ರಕ್ರಿಯೆನ ಅದು ಹಾಗೆಯೇ ಸಾಧ್ಯ ಆಗುತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಅದಕ್ಕೆ ಒಂದು ಪೂರ್ವ ಯೋಜನೆ, ಪೂರ್ವ ತಯಾರಿ ಅನ್ನುವಂಥದ್ದು ಇರಲೇಬೇಕು ಅಲ್ವಾ ಮಕ್ಕಳೇ? ಈಗ ಇನ್ನೊಂದು ಚಿತ್ರನ ಗಮನಿಸ್ರಿ. ಇಲ್ಲೇನು ನೋಡ್ತಾ ಇದ್ದೀರಾ ಮಕ್ಕಳೇ? ನೋಡಿದ ತಕ್ಷಣ ನಿಮಗೆ ನೆನಪಿಗೆ ಬಂತಲ್ವಾ? ನಮ್ಮ ರಾಜ್ಯದ ಕೃಷ್ಣರಾಜಸಾಗರ ಅಣೆಕಟ್ಟು, KRS ಡ್ಯಾಮು. ಎಂತಹ ಅದ್ಭುತವಾದಂತಹ ನಿರ್ಮಾಣ ಅಲ್ವಾ ಮಕ್ಕಳೇ ಇದು? ಇಷ್ಟು ಅದ್ಭುತವಾದಂತಹ ನಿರ್ಮಾಣ ಆಗಬೇಕು ಅಣೆಕಟ್ಟು ಅಂತಂದರೆ ಇದರ ಹಿಂದೆ ಒಂದು ಅದ್ಭುತವಾದಂತಹ ರಚನೆ ಅನ್ನೋದು ಕೂಡ ಇರಬೇಕು ಅಲ್ವಾ ಮಕ್ಕಳೇ? ಈ KRS ಡ್ಯಾಮ್ನ ಒಂದು ನಿರ್ಮಾಣದ ಹಿಂದಿರುವಂತಹ ರಚನಾ ಶಕ್ತಿಯೇ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರರಾಗಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಎಂತಹ ಅದ್ಭುತವಾದಂತಹ ರಚನೆಯ ಪರಿಕಲ್ಪನೆ ಅಲ್ವಾ ಮಕ್ಕಳೇ? ಅಂದರೆ ಈ ಚಿತ್ರಗಳನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ನಮಗೆ ಒಂದು ಅಂಶ ಕಂಡು ಬರುತ್ತೆ. ಯಾವುದೇ ಒಂದು ಸೇತುವೆ ಇರಬಹುದು, ಜಲಾಶಯಗಳಿರಬಹುದು, ಕಟ್ಟಡ ನಿರ್ಮಾಣ ಇರ್ಬೋದು, ರಸ್ತೆ ರೈಲ್ವೆ ಹಳಿಗಳ ನಿರ್ಮಾಣ ಇರ್ಬೋದು. ಯಾವುದೇ ಒಂದು ನಿರ್ಮಾಣ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಒಂದು ರಚನೆ ಅನ್ನುವಂತಹ ಒಂದು ಕಲ್ಪನೆ ನಮಗೆ ಇರಲೇಬೇಕು. ಇದಿಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಭವ್ಯ ಭಾರತದ ಐತಿಹಾಸಿಕ ಸ್ಥಳಗಳಲ್ಲಿ ಕಂಡುಬರುವಂತಹ ವಾಸ್ತುಶಿಲ್ಪಗಳನ್ನು ಗಮನಿಸಿದ್ರೂ ಸಹ ಅದರಲ್ಲೂ ಸಹ ನಾವು ಒಂದು ಅದ್ಭುತವಾದಂತಹ ರಚನಾ ವಿನ್ಯಾಸವನ್ನು ಕಂಡಿರ್ತೀವಿ. ಇಂತಹ ಈ ರಚನಾ ವಿನ್ಯಾಸದಲ್ಲಿ ರಚನೆ ಮಾಡೋದಕ್ಕೆ ನಮಗೆ ವೃತ್ತದ, ತ್ರಿಭುಜಗಳ, ಚತುರ್ಭುಜಗಳ, ಕೋನಗಳ, ರೇಖೆಗಳ ಒಂದು ರಚನೆಯ ಕೌಶಲ್ಯದ ಅವಶ್ಯಕತೆ ನಮಗಿದೆ. ಹಾಗಾದರೆ ನಿಮಗೆ ಗೊತ್ತಾಯ್ತಲ್ವ ಮಕ್ಕಳೇ? ಇವತ್ತು ನಾವು ರಚನೆಗಳು ನಮ್ಮ 9ನೇ ತರಗತಿ ಗಣಿತ ವಿಷಯದ ಘಟಕ 6 ರಚನೆಗಳು ಅನ್ನುವಂತಹ ಈ ಘಟಕವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಘಟಕಗಳಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜಾಮಿತಿಯ ಉಪಕರಣಗಳು. ಹೌದಲ್ವ ಮಕ್ಕಳೇ? ನಿಮ್ಮ ಬಳಿ ಎಲ್ಲರ ಹತ್ರನೂ ಕೂಡ ಜಾಮಿತಿಯ ಉಪಕರಣಗಳು ಇದೆ ಅಲ್ವಾ? ಹಾಗಾದರೆ ನಾನು ನಿಮಗೆ ಒಂದೊಂದು ಜಾಮಿತಿಯ ಉಪಕರಣಗಳನ್ನು ತೋರಿಸ್ತೀನಿ. ನೀವು ಸಿದ್ಧಪಡಿಸ್ಕೊಳ್ಳಿ ನಿಮ್ಮ ಎದುರಿಗೆ. ಇದರ ಹೆಸರನ್ನು ಹೇಳ್ತೀರಲ್ಲ ಮಕ್ಕಳೇ ನೋಡಿಕೊಂಡು? ಹೌದು, ಇದು ಅಳತೆ ಪಟ್ಟಿ, ಸ್ಕೇಲ್. ಹಾಗೆಯೇ ನಮಗೆ ಬೇಕಾಗಿರೋವಂಥದ್ದು ಇದು ಯಾವುದು ಮಕ್ಕಳೇ? ಕೋನಮಾಪಕ. ಕೋನಮಾಪಕ ನಮಗೆ ಯಾವುದಕ್ಕೋಸ್ಕರ ಬೇಕು ಮಕ್ಕಳೇ? ಕೋನಗಳನ್ನು ಅಳತೆ ಮಾಡೋದಕ್ಕೆ ಕೋನಮಾಪಕದ ಅವಶ್ಯಕತೆ ಇದೆ. ಹಾಗೆಯೇ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಯಾವುದು ಹೇಳಿ ಮಕ್ಕಳೇ ನೋಡೋಣ? ಸರಿಯಾಗಿ ಊಹಿಸಿದ್ರಿ. ಇದು ಯಾವುದು ಅಂತಂದರೆ ವಿಭಾಜಕ. ಒಂದು ರೇಖಾಖಂಡದ ನಿಖರವಾದ ಅಳತೆಯನ್ನು ಮಾಡೋದಕ್ಕೆ, ಮಧ್ಯಬಿಂದುವನ್ನು ನಾವು ಗುರುತಿಸೋದಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ಉಪಕರಣ. ಹಾಗೆಯೇ ನಿಮಗೆ ಇಲ್ಲಿ ಮೂಲೆ ಮಟ್ಟಗಳ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳೇ. ಕಾಣಿಸ್ತಾ ಇದ್ರಿಯಾ? ಇಲ್ಲ ಅಂದರೆ ಇಲ್ಲಿ ಇದೆ ನೋಡಿ ಮಕ್ಕಳೇ. ಈ ಮೂಲೆ ಮಟ್ಟಗಳು ಎರಡಿದೆ. ಒಂದರಲ್ಲಿ 90 ಡಿಗ್ರಿ, 45 ಡಿಗ್ರಿ, 45 ಡಿಗ್ರಿ, ಹಾಗೂ ಇನ್ನೊಂದರಲ್ಲಿ 90 ಡಿಗ್ರಿ, 60 ಡಿಗ್ರಿ ಮತ್ತು 30 ಡಿಗ್ರಿ. ಇವನ್ನು ನಾವು ಲಂಬ ರೇಖೆ ಮತ್ತು ಸಮಾಂತರ ರೇಖೆಗಳನ್ನು ಎಳೆಯೋದಕ್ಕೆ ಉಪಯೋಗಿಸ್ತೀವಿ. ಹಾಗೆ ನಮ್ಮೆಲ್ಲ ರಚನೆ ಕಾರ್ಯಕ್ಕೂ ಅತ್ಯಂತ ಅವಶ್ಯಕವಾಗಿರುವಂತಹ ಇನ್ನೊಂದು ಉಪಕರಣ ಯಾವುದು ಹೇಳಿ ಮಕ್ಕಳೇ? ಕೈವಾರ ಅಲ್ವಾ? ಈ ಕೈವಾರವನ್ನು ನಾವು ವೃತ್ತವನ್ನು ಎಳೆಯೋದಕ್ಕೆ, ವೃತ್ತ ಕಂಸಗಳನ್ನು ಎಳೆಯೋದಕ್ಕೆ ಬಳಸ್ತೀವಿ. ಒಂದು ಬದಿಯಲ್ಲಿ ನಾವು ಪೆನ್ಸಿಲನ್ನು ಬಿಗಿಯಾಗಿ ಹಾಕಿರ್ತೀವಿ. ಈ ಎಲ್ಲ ಜಾಮಿತಿಯ ಉಪಕರಣಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಈ ಎಲ್ಲ ಜಾಮಿತಿಯ ಉಪಕರಣಗಳು ಒಬ್ಬ ಗಣಿತ ವಿದ್ಯಾರ್ಥಿಯ ಬಳಿ ಯಾವಾಗಲೂ ಸಹ
ಸಿದ್ಧವಾಗಿರಬೇಕು. ಅದು ಒಬ್ಬ ಶಿಸ್ತುಬದ್ಧ ಗಣಿತ ವಿದ್ಯಾರ್ಥಿಯ ಲಕ್ಷಣ ಆಗಿದೆ ಮಕ್ಕಳೇ. ಹಾಗಾದರೆ ಇವತ್ತು ಈ ಎಲ್ಲ ಗಣಿತ ಉಪಕರಣಗಳನ್ನೆಲ್ಲ ಬಳಸ್ಕೊಂಡು ನಾವು ರಚನೆ ಕಾರ್ಯವನ್ನು ಮಾಡೋಣ. ನನ್ನೊಂದಿಗೆ ನೀವು ಮಾಡ್ತೀರಾ ಅಲ್ವಾ ಮಕ್ಕಳೇ? ಈಗ ನೋಡಿ, ಈ ಘಟಕದಲ್ಲಿ ನಾವು ಮುಖ್ಯ ಕಲಿಯಬೇಕಾಗಿರುವಂತಹ ಕಲಿಕಾಂಶಗಳು: ಮೊದಲನೇದು ಮೂಲಭೂತ ರಚನೆಗಳು, ಎರಡನೇದು ದತ್ತಕೋನಕ್ಕೆ ಕೋನಾರ್ಧಕ ರಚಿಸೋದು, ಹಾಗೆಯೇ ಮೂರನೇದು ಕೆಲವು ತ್ರಿಭುಜಗಳ ರಚನೆ. ಈ ಎಲ್ಲವನ್ನು ನಾವು ಈ ಅಧ್ಯಾಯದಲ್ಲಿ 3 ಅವಧಿಗಳಲ್ಲಿ ಕಲಿತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಮೊದಲನೇ ಅವಧಿಯಲ್ಲಿ ನಾವು ಮೂಲಭೂತ ರಚನೆಗಳಿಗೆ ಸಂಬಂಧಿಸಿದಂತೆ ನೋಡೋಣ. ಮಕ್ಕಳೇ, ಈಗ ನಾನು ನಿಮಗೆ ಒಂದು ಚಟುವಟಿಕೆ ಕೊಡ್ತಾ ಇದ್ದೀನಿ. ಏನು ಚಟುವಟಿಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಕೋನ ಮಾಪಕವನ್ನು ಬಳಸಿ 60 ಡಿಗ್ರಿ ಅಳತೆಯ ಕೋನವನ್ನು ರಚಿಸಿ. ಇದು ಇದೆಷ್ಟು ಸುಲಭವಾಗಿದೆ ಅಲ್ವಾ ಟೀಚರ್? ನೀವು ಹೇಳ್ತಾ ಇದ್ದೀರಾ, ಇದು ಗೊತ್ತಿರೋವಂಥದ್ದು ಮೇಡಮ್. ನಮಗೆ ಒಂದು ರೇಖಾಖಂಡವನ್ನು ನಾವು ಹೇಳ್ಕೊಂಡು ರೇಖಾಖಂಡದ ಅಂತ್ಯ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇರಿಸಿ 60 ಡಿಗ್ರಿಗೆ ನಾವು ಗುರುತು ಮಾಡಿ ಕೋನವನ್ನು ರಚಿಸುವಂತಹದ್ದು ನಮಗೆ ಗೊತ್ತಿದೆ. ಎಲ್ಲರೂ ನಿಮ್ಮ ಪುಸ್ತಕದಲ್ಲಿ ಹೀಗೆ ಕೋನವನ್ನು ರಚನೆ ಮಾಡ್ತಾ ಇದ್ದೀರಾ ಮಕ್ಕಳೇ? ಎಲ್ಲರೂ ಸಹ ರಚನೆ ಮಾಡಿ ಒಂದ್ಸಲ ಮಾಡಿದ್ರ ಮಕ್ಕಳೇ? ಬಂತಲ್ವಾ ನಿಮಗೂ ಸಹ ಹೀಗೆ? ವೆರಿ ಗುಡ್. ಆ ಕೋನಕ್ಕೆ ಸಹ ಹೆಸರನ್ನು ಕೊಡಿ ಮಕ್ಕಳೇ, 60 ಡಿಗ್ರಿ ಅಂತ ಬರೀರಿ. ಇವತ್ತು ನಾವು ಈ ಮೂಲಭೂತ ರಚನೆಗಳಲ್ಲಿ ಈ ರೀತಿಯಾದಂತಹ ಒಂದು ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ಕೋನವನ್ನು ರಚನೆ ಮಾಡಬೇಕಾಗಿದೆ ಮಕ್ಕಳೇ. ಆದರೆ ಈ ರಚನೆಗೆ ನಾವು ಕೇವಲ ಕೈವಾರ ಮತ್ತು ಅಳತೆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ರಚನೆ ಮಾಡಬೇಕಾಗಿದೆ. ಕೋನ ಮಾಪಕವನ್ನು ಬಳಸದೆ ಕೋನಗಳನ್ನು ರಚನೆ ಮಾಡುವಂತಹ ಒಂದು ಪ್ರಕ್ರಿಯೆ. ಅಳತೆ ಪಟ್ಟಿ ಮತ್ತು ಕೋನ ಮಾಪಕವನ್ನು ಬಳಸಿ ರಚನೆ ಮಾಡುವಂತಹ ಪ್ರಕ್ರಿಯೆಗೆ ನಾವು ಜಾಮಿತೀಯ ರಚನೆ ಅಂತ ಕರಿತೀವಿ. ಈ ಜಾಮಿತೀಯ ರಚನೆಯನ್ನು ಹೇಗೆ ಮಾಡೋಣ? ಎಲ್ಲರೂ ಸಿದ್ಧರಾಗಿದ್ದೀರಲ್ಲ ಮಕ್ಕಳೇ? ನನ್ನೊಂದಿಗೆ ನೀವು ರಚನೆ ಮಾಡ್ತೀರಾ ಅಲ್ವಾ ಮಕ್ಕಳೇ? ನೋಡಿ, ಈಗ ರಚನೆ ಒಂದು ಹೇಳ್ತಾ ಇದೆ, ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು. ನಮಗೆ ಈಗ ಮಾಡಬೇಕಾಗಿರುವಂತಹ ಮೊದಲನೇ ರಚನೆ. ಈ ರಚನೆ ಮಾಡೋದಕ್ಕೆ ಉಪಕರಣಗಳನ್ನು ಸಿದ್ಧ ಇಟ್ಕೊಂಡಿದ್ದೀರಾ? ಈಗ ರಚನೆಯನ್ನು ಪ್ರಾರಂಭ ಮಾಡೋಣವಾ ಮಕ್ಕಳೇ? ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ವಾ ನೀವು? ನಮಗೆ ರಚನೆ ಮಾಡೋದಕ್ಕೆ ಮೊದಲು ಒಂದು ಬಿಂದುವಿನ ಅವಶ್ಯಕತೆ ಇದೆ. ಕಿರಣದ ಆರಂಭಿಕ ಬಿಂದು. ಆ ಬಿಂದುವನ್ನು ಗುರುತಿಸ್ಕೊಳ್ಳಿ. ಆ ಬಿಂದುವಿಗೆ ಎ ಅಂತ ಹೆಸರು ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ನಿರ್ದಿಷ್ಟ ದೂರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸ್ಕೊತಾ ಇದ್ದೀವಿ. ಆ ನಿರ್ದಿಷ್ಟ ದೂರದಲ್ಲಿರುವಂತಹ ಮತ್ತೊಂದು ಬಿಂದುವಿಗೆ ಹೆಸರನ್ನು ಕೊಡಿ ಮಕ್ಕಳೇ. ಅದಕ್ಕೆ ಬಿ ಅಂತ ಹೆಸರನ್ನು ಕೊಡೋಣ. ಆಯ್ತಲ್ವ ಮಕ್ಕಳೇ? ಈ ಎರಡೂ ಬಿಂದುಗಳನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಈಗ ನಮಗೇನು ದೊರೀತು ಮಕ್ಕಳೇ? ನನ್ನ ಜೊತೆಗೆ ಮಾಡ್ತಾ ಇದ್ದೀರಾ ಅಲ್ವಾ? ಎ ಬಿ ರೇಖಾಖಂಡ ದೊರೀತು. ಎ ಬಿ ರೇಖಾಖಂಡ ಸಿಕ್ತಲ್ವ ಮಕ್ಕಳೇ? ಇವಾಗ ಇಲ್ಲಿ ನಾವೇನು ಮಾಡಬೇಕು? ಕೈವಾರವನ್ನು ತಗೊಂಡು ಎ ಬಿಂದುವಿನಲ್ಲಿ ಕೇಂದ್ರವನ್ನಾಗಿರಿಸಿ ಕಾಲು ಭಾಗದಷ್ಟು ತ್ರಿಜ್ಯ, ಎ ಬಿ ರೇಖಾಖಂಡದ ಕಾಲು ಭಾಗದಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತ ಕಂಸವನ್ನು ಎಳೆಯಬೇಕು. ಎಳಿತಾ ಇದ್ದೀರಾ ಅಲ್ವಾ ಮಕ್ಕಳೇ? ಕಾಲು ಭಾಗ ತಗೊಳ್ಳಿ. ಈ ವೃತ್ತ ಕಂಸ ಎ ಬಿ ರೇಖಾಖಂಡವನ್ನು ಛೇದಿಸ್ತಾ ಇದೆ ಅಲ್ವಾ ಮಕ್ಕಳೇ? ಕಾಣಿಸ್ತಾ ಇದೆಯಾ? ಆ ಛೇದಿಸ್ತಾ ಇರುವಂತಹ ಬಿಂದು ಗುರುತಿಸಿದ್ವಿ. ಗುರುತಿಸಿದ ಮೇಲೆ ಆ ಬಿಂದುವಿಗೆ ನಾವು ಹೆಸರನ್ನು ಕೊಡೋಣ. ಡಿ ಅಂತ ಹೆಸರನ್ನು ಕೊಡೋಣ. ಈಗ ಏನು ಮಾಡಬೇಕು ಅಂದರೆ, ಆ ತ್ರಿಜ್ಯದ ಅಳತೆ ಬದಲಾಯಿಸದೆ, ಕೈವಾರದಲ್ಲಿ ತಗೊಂಡಿದ್ದೀರಲ್ಲ ಮಕ್ಕಳ ಈಗಾಗಲೇ, ಅದರ ಅಳತೆಯನ್ನು ಬದಲಾಯಿಸಬಾರದು. ಅಳತೆಯನ್ನು ಬದಲಾಯಿಸದೆ ಆ ಛೇದಿಸುವ ಬಿಂದುವಿನಲ್ಲಿ ನಾವು ಕೈವಾರವನ್ನು ಇರಿಸಿ ಮೊದಲು ಎಳೆದಂತಹ ಕಂಸವನ್ನು ಪುನಃ ಛೇದಿಸೋಣ. ಕಂಸದಿಂದ ಅರ್ಧಿಸೋಣ. ಅರ್ಧಿಸಿದ ನಂತರ ನಾವೇನು ಮಾಡಬೇಕು?
ಆ ಛೇದಿಸುವ ಬಿಂದುವಿಗೆ ಹೆಸರನ್ನು ಕೊಡಬೇಕು. ಆ ಛೇದಿಸುತ್ತಿರುವಂತಹ ಬಿಂದು ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ, ಅದು ಈ ಅಂತ ಹೆಸರು ಕೊಟ್ಟು ಈ ಮೂಲಕ ಹಾದು ಹೋಗುವಂತೆ ಎ ಇಂದ ನಾವು ರೇಖಾ ಕಿರಣವನ್ನು ಎಳೆಯೋಣ. ಎಲ್ಲರದು ಇಲ್ಲಿವರೆಗೂ ಆಯ್ತಲ್ವ ಮಕ್ಕಳೇ? ಗಮನಿಸಿ, ಆ ಬಿಂದುಗೆ ಸಿ ಅಂತ ಹೆಸರು ಕೊಡೋಣ. ಇಲ್ಲಿ ಉಂಟಾಗಿರುವಂತಹ ಸಿ ಎ ಬಿ, ಇಲ್ಲಿ ಉಂಟಾಗ್ತಾ ಇರುವಂತಹ ಸಿ ಎ ಬಿ ಕೋನನೇ ನಮಗೆ ಬೇಕಾಗಿರುವಂತಹ 60 ಡಿಗ್ರಿ ಕೋನವಾಗಿದೆ. ಹೌದಾ? ಇದು 60 ಡಿಗ್ರಿ ಕೋನ ನಾವು ಕೋನ ಮಾಪಕದ ಸಹಾಯನೇ ಇಲ್ದಿರ ಇಷ್ಟು ಸುಲಭವಾಗಿ ರಚಿಸ್ಬೋದಾ? ಪರಿಶೀಲಿಸೋಣ ಮಕ್ಕಳೇ. ಪರಿಶೀಲಿಸೋದಕ್ಕೆ ಮಾತ್ರ ಈ ಕೋನ ಮಾಪಕನ ಬಳಸಿ. ಪರಿಶೀಲಿಸಿದಾಗ ನಿಮ್ಗೆ ಏನು ಕಂಡು ಬರ್ತಾ ಇದೆ ಮಕ್ಕಳೇ? ಕೋನ ಸಿ ಎ ಬಿ ಎಷ್ಟು ಡಿಗ್ರಿ ಕಾಣಿಸ್ತಾ ಇದೆ? ಕೋನ ಸಿ ಎ ಬಿ 60 ಡಿಗ್ರಿ ಕಾಣಿಸ್ತಾ ಇದೆ. ಇನ್ನು ಮುಂದೆ ನಾವು ಮುಂದಿನ ನಮ್ಮ ಎಲ್ಲ ರಚನಾ ಕಾರ್ಯಗಳಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಬೇಕು ಅಂತಂದರೆ ಈ ವಿಧಾನವನ್ನು ಅನುಸರಿಸಬೇಕಾಗಿದೆ. ಈ ಹಂತಗಳನ್ನು ಅನುಸರಿಸ್ಕೊಂಡು ನಾವು ರಚನೆ ಮಾಡಬೇಕಾಗಿದೆ. ಇನ್ನೊಂದು ಸಲ ನಾವು ಈಗ ನೋಡಿ ಮಕ್ಕಳೇ, ಇಲ್ಲಿ ಡಿ ಮತ್ತು ಇ ಅನ್ನು ಸೇರಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತಿದ್ದೀರಾ? ಯಾಕೆ ಅಂದರೆ ಈ ಸಿ ಎ ಬಿ ಕೋನ 60 ಡಿಗ್ರಿ ಹೇಗೆ ಬಂದಿದೆ ಅಂತ ನಮಗೊಂದು ಸಮರ್ಥನೆ ಕೊಡಬೇಕಲ್ವ ಮಕ್ಕಳೇ? ಆ ಸಮರ್ಥನೆಗಾಗಿ ಸೇರಿಸ್ತಾ ಇದ್ದೀವಿ. ಇನ್ನೊಮ್ಮೆ ಮಾಡುವಂತಹ ರಚನೆಯನ್ನು ನಾವು ಗಮನಿಸೋಣವ ಮಕ್ಕಳೇ. ನೋಡಿ, ಮೊದಲಿಗೆ ನಾವು ಎ ಬಿಂದುವನ್ನು ಕೇಂದ್ರವಾಗಿರಿಸಿ ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತಕಂಸವನ್ನು ಎಳಿಬೇಕು. ಆಮೇಲೆ ಡಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ತ್ರಿಜ್ಯ ಬದಲಾಯಿಸದೆ ಈ ಬಿಂದುವಿನಲ್ಲಿ ಛೇದಿಸುವಂತೆ ಇನ್ನೊಂದು ಕಂಸವನ್ನು ಎಳೆಯಬೇಕು. ಈ ಬಿಂದುವಿನಲ್ಲಿ ಹಾದು ಹೋಗುವಂತೆ ಎ ಸಿ ಕಿರಣವನ್ನು ಎಳೆದಾಗ ಉಂಟಾದಂತಹ ಕೋನ ಸಿ ಎ ಬಿ ಎಷ್ಟಾಗಿದೆ ಮಕ್ಕಳೇ? 60 ಡಿಗ್ರಿ ಆಗಿದೆ. ಕೋನ ಸಿ ಎ ಬಿ 60 ಡಿಗ್ರಿ ಆಗಿದೆ. ಈ ರಚನೆ ಹಂತಗಳನ್ನು ನೋಡಿದ್ವಲ್ವಾ? ಈಗ ಇಲ್ಲಿ ಉಂಟಾಗಿರುವಂತಹ ಸಿ ಎ ಬಿ ಕೋನ 60 ಡಿಗ್ರಿನೇ ಹೇಗಾಗಿದೆ? ಈ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೆ ನಾವು ಸೂಕ್ತವಾದಂತಹ ಸಮರ್ಥನೆ ಕೊಡಬೇಕು. ಅದಕ್ಕೆ ಸಮರ್ಥನೆಯನ್ನು ನೋಡಿ ಮಕ್ಕಳೇ, ನಾವು ಇದೇ ಅಲ್ವಾ ಮಕ್ಕಳೇ ರಚನೆ ಮಾಡಿದಂತಹ 60 ಡಿಗ್ರಿ ಕೋನದ ಅಳತೆಯ ಚಿತ್ರ. ಇಲ್ಲಿ ನಾವೇನು ಮಾಡೋಣ? ಮೊದಲು ಚಿತ್ರದಲ್ಲಿ ಡಿ ಇ ಸೇರಿಸಿ, ನಾನು ಆಗಲೇ ಹೇಳಿದ್ದೆ ರಚನೆ ಮಾಡಬೇಕಾದ್ರೆ ಡಿ ಇ ಸೇರಿಸಿ ಅಂತ. ಕಾಣಿಸ್ತಾ ಇದೆಯಾ ಮಕ್ಕಳೇ ಡಿ ಇ ಸೇರಿಸಿರೋದು? ನೀವು ಸೇರಿಸಿ ನಿಮ್ಮ ಚಿತ್ರದಲ್ಲಿ. ಈಗ ಏನಾಗುತ್ತೆ? ಎ ಇ ಅಳತೆಯಷ್ಟೇ ಎ ಡಿ ಇದೆ, ಹಾಗೆಯೇ ಎ ಡಿ ಅಳತೆಯಷ್ಟೇ ಡಿ ಇ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಯಾಕೆ ಸಾಧ್ಯ ಆಯಿತು ಊಹಿಸ್ತೀರಾ ಮಕ್ಕಳೇ? ಹೌದು, ನಿಮ್ಮಿಂದ ಉತ್ತರ ಬರ್ತಾ ಇದೆ. ಅಲ್ಲಿ ನಾವು ತ್ರಿಜ್ಯ ತಗೊಂಡಿರೋ ಅಂಥದ್ದು ಎ ಡಿ ಎಷ್ಟು ತಗೊಂಡಿದ್ದೀವೋ ಎ ಇನೂ ಅಷ್ಟೇ ಇತ್ತು, ಡಿ ಇನೂ ಅಷ್ಟೇ ಇತ್ತು. ಹಾಗಾಗಿ ಮೂರೂ ಬಾಹುಗಳು ಏನಾಯಿತು? ಪರಸ್ಪರ ಸಮವಾಗಿದೆ. ಆದ್ದರಿಂದ ಈ ಎ ಡಿ ಅನ್ನುವಂಥದ್ದು ಒಂದು ಸಮಬಾಹು ತ್ರಿಭುಜವಾಗಿದೆ. ನಮಗೆ ಸಮಬಾಹು ತ್ರಿಭುಜದ ಲಕ್ಷಣ ಗೊತ್ತಿದೆ ಅಲ್ವಾ ಮಕ್ಕಳೇ? ಸಮಬಾಹು ತ್ರಿಭುಜ ಸಮಕೋನೀಯ ತ್ರಿಭುಜನೂ ಆಗಿರುತ್ತೆ. ಹಾಗಾಗಿ ಅಲ್ಲಿ ಉಂಟಾಗ್ತಾ ಇರುವಂತಹ ಕೋನ ಸಿ ಎ ಬಿ 60 ಡಿಗ್ರಿ ಆಗಿರಲೇಬೇಕು ಅಲ್ವಾ ಮಕ್ಕಳೇ? ಈ ರಚನೆಯನ್ನು ಬಳಸ್ಕೊಂಡು ನಾವು ಮುಂದಿನ ರಚನೆಗೆ ಹೋಗೋಣ. ಸರಿನಾ ಮಕ್ಕಳೇ? ದತ್ತಕೋನಕ್ಕೆ ಕೋನಾರ್ಧಕವನ್ನು ರಚಿಸುವುದು. ದತ್ತಕೋನ ಅಂತಂದರೆ ಯಾವುದೇ ಒಂದು ಅಳತೆಯ ಕೋನ ಕೊಟ್ಟಿರುವಾಗ ಅದನ್ನು ಅರ್ಧಿಸುವಂಥದ್ದು. ಅರ್ಧಿಸೋದು ಅಂತಂದರೆ ಕೋನವನ್ನು ಅರ್ಧಿಸುವುದು ಅಂದರೆ ಕೋನವನ್ನು 2 ಸಮಭಾಗಗಳಾಗಿ ಮಾಡೋದು. ಹೇಗೆ ಮಾಡೋದು? ಇದಕ್ಕೂ ಸಹ ಕೋನ ಮಾಪಕ ನಾವು ಬಳಸಬಾರ್ದು. ಇಲ್ಲೂ ಸಹ ನಾವು ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದನೇ ರಚನೆ ಮಾಡಬೇಕು. ಮಾಡೋಣ ಮಕ್ಕಳೇ? ಮೊದಲಿಗೆ ಪ್ರಶ್ನೆ ನೋಡೋಣ. ಏನು ಹೇಳ್ತಾ ಇದೆ ಇಲ್ಲಿ? ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಿ. ದತ್ತಕಿರಣ ಹೇಳ್ಕೊಂಡು 60 ಡಿಗ್ರಿ ಕೋನ ರಚಿಸಿ ಅದರ ಕೋನಾರ್ಧಕವನ್ನು ರಚಿಸಬೇಕು. ಮತ್ತೆ ಅದರ ಕೋನಾರ್ಧಕವನ್ನು ರಚಿಸಿ
ಆ ರಚಿಸಿದಂತಹ ಒಂದು ರಚನೆಗೆ ನಾವು ಸಮರ್ಥನೆಯನ್ನು ಕೊಡಬೇಕು. ಈಗ ಮಾಡೋಣವಾ ಮಕ್ಕಳೇ? ನೀವೇ ಯೋಚನೆ ಮಾಡಿ. 60 ಡಿಗ್ರಿ ಕೋನ, 60 ಡಿಗ್ರಿಯನ್ನು ಅರ್ಧ ಮಾಡಿದಾಗ, ಕೋನಾರ್ಧಕ ಮಾಡಿದಾಗ ಎಷ್ಟು ಸಮಭಾಗಗಳು ಬರಬೇಕು? ಸ್ವಯಂ ಸಿದ್ಧ, ಜ್ಞಾಪಕ ಇದೆ ಅಲ್ವಾ? ಇಲ್ಲಿ 60 ಡಿಗ್ರಿಯನ್ನು ಅರ್ಧಿಸಿದಾಗ 30 ಡಿಗ್ರಿ ಬರಬೇಕು ಅಲ್ವಾ ಮಕ್ಕಳೇ? ನೋಡಿ, ಅದರ ಅರ್ಥ 30 ಡಿಗ್ರಿ ಅಳತೆಯ ಕೋನವನ್ನು ರಚಿಸಿ. 60 ಡಿಗ್ರಿ ಕೋನಕ್ಕೆ ರಚನೆ ಮಾಡಿದಂತಹ ಹಂತಗಳನ್ನೇ ಸಹ ನಾವು ಇಲ್ಲಿ ಅನುಸರಿಸೋಣ. ಮೊದಲಿಗೆ ಬಿ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಸೂಕ್ತ ದೂರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಇದನ್ನು ನಾವು ಸಿ ಬಿಂದು ಅಂತ ಕರೆಯೋಣ. ಬಿ ಮತ್ತು ಸಿ ಬಿಂದುಗಳನ್ನು ರೇಖಾಖಂಡ BC ರೇಖಾಖಂಡದಿಂದ ಸೇರಿಸೋಣ. ಈಗ BCಯನ್ನು ನಾವು ಕಾಲು ಭಾಗಕ್ಕಿಂತ ಹೆಚ್ಚಿನ ತ್ರಿಜ್ಯ ಬಿವನ್ನು ಕೇಂದ್ರವನ್ನಾಗಿರಿಸಿಕೊಂಡು BC ರೇಖಾಖಂಡದ ತ್ರಿಜ್ಯವನ್ನು, ಕಾಲು ಭಾಗಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಕಂಸವನ್ನು ಎಳೆಯೋಣ. ಮಾಡಿದ್ವಿ ಅಲ್ವಾ ಆವಾಗಲೇ ಇದು? ಈ ಎಳೆದಂತಹ ಕಂಸ BC ರೇಖಾಖಂಡವನ್ನು ಛೇದಿಸ್ತಾ ಇದೆ. ಆ ಛೇದಿಸ್ತಾ ಇರುವಂತಹ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಆ ಛೇದಿಸ್ತಾ ಇರುವಂತಹ ಬಿಂದುಗೆ ಡಿ ಅಂತ ಹೆಸರು ಕೊಡೋಣ. ಈಗ ಡಿ ಮೇಲೆ ಕೇಂದ್ರವಾಗಿರಿಸಿಕೊಂಡು ತ್ರಿಜ್ಯ ಬದಲಾಯಿಸಬಾರ್ದು ಮಕ್ಕಳೇ, ನೆನಪಿರಲಿ. ಈಗಾಗಲೇ ಎಳೆದಿರುವಂತಹ ಕಂಸವನ್ನು ಅರ್ಧಿಸೋಣ. ನಂತರ ನಾವೇನು ಮಾಡೋಣ? ಇಲ್ಲಿ ಛೇದಿಸ್ತಾ ಇರುವಂತಹ ಬಿಂದುವನ್ನು ಗುರುತಿಸೋಣ. ಬರೆದ್ರಾ? ಎಲ್ಲರೂ ಇಲ್ಲಿಯವರೆಗೂ ರಚನೆಯನ್ನು ಮಾಡಿದ್ರ ಮಕ್ಕಳೇ? ಛೇದಿಸ್ತಾ ಇರುವಂತಹ ಬಿಂದು ಈ ಬಿಂದು. ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ನಾವು ಒಂದು ಕಿರಣವನ್ನು ಎಳೆಯೋಣ. ಈಗ ಇಲ್ಲಿ ಉಂಟಾಗಿರುವಂತಹ ಕೋನ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ? ಇಲ್ಲಿ ಉಂಟಾಗಿರುವಂತಹ ಕೋನ 60 ಡಿಗ್ರಿ ಇರುತ್ತೆ. ಈಗ DE ತ್ರಿಜ್ಯದಷ್ಟೇ ಕಂಸವನ್ನು ತಗೊಳ್ಳೋಣ. ನಾವು ಅರ್ಧಕ್ಕಿಂತ ಹೆಚ್ಚು ಕಂಸವನ್ನು ತಗೊಳ್ಳೋಣ. ಡಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೊಂಡು ಕಂಸಗಳನ್ನು ಎಳೆಯೋಣ. ಆ ಕಂಸಗಳು ಪರಸ್ಪರ ಛೇದಿಸ್ತಾ ಇರುವಂತಹ ಬಿಂದುವನ್ನು ಗುರುತಿಸೋಣ. ಆ ಛೇದಿಸುತ್ತಿರುವಂತಹ ಬಿಂದುವಿಗೆ ಹೆಸರನ್ನು ಕೊಡೋಣ. ಆ ಛೇದಿಸ್ತಾ ಇರುವಂತಹ ಬಿಂದುನೇ F. ಈಗ ಬಿಯಿಂದ Fನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಅಳತೆ ಪಟ್ಟಿಯ ಸಹಾಯದಿಂದ ಬಿ ಮತ್ತು Fನ್ನು ಸೇರಿಸಿ ಹಾಗೆಯೇ ವೃದ್ಧಿಸಿರಿ ಮಕ್ಕಳೇ. ಹೌದಲ್ವಾ? ಈಗ ರಚನೆ ಆಯ್ತಲ್ಲ. ಈಗ ನೋಡಿ ಮಕ್ಕಳೇ, ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನವನ್ನು ಕೋನ ಮಾಪಕ ಇಟ್ಟು ಅಳತೆ ಮಾಡಿದಾಗ ಎಷ್ಟು ಕೋನ ಬರ್ತಾ ಇದೆ ಮಕ್ಕಳೇ? ಕೋನ FBC 30 ಡಿಗ್ರಿ, ಹಾಗೆಯೇ ಕೋನ EBF ಸಹ 30 ಡಿಗ್ರಿ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಇನ್ನೊಮ್ಮೆ ರಚನಾ ಹಂತಗಳನ್ನು ನೋಡ್ಕೊಳ್ಳಿ. ರಚನಾ ಹಂತಗಳನ್ನು ನೋಡಿಕೊಂಡು ರಚನೆ ಮಾಡೋಣ. ನೀವು ಮಾಡಿರೋಂತಹ ರಚನೆಯನ್ನು ನೋಡೋಣ ಮಕ್ಕಳೇ, ಹೇಗೆ ರಚನೆ ಮಾಡಿದ್ವಿ ಅಂತ. ಬಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೊಂಡು ನಾವು BA ಮತ್ತು BC ಕಿರಣವನ್ನು E ಮತ್ತು D ಬಿಂದುಗಳಲ್ಲಿ ಕತ್ತರಿಸುವಂತೆ ಸೂಕ್ತ ಅಳತೆಯ ತ್ರಿಜ್ಯದ ಒಂದು ಕಂಸವನ್ನು ಎಳೆದ್ವಿ. ಆಮೇಲಿಂದ ನಾವು ನೆಕ್ಸ್ಟು ಏನು ಮಾಡಿದ್ವಿ ಮಕ್ಕಳೇ? ನಾವು D ಮತ್ತು E ಬಿಂದುಗಳನ್ನು ಕೇಂದ್ರವಾಗಿರಿಸಿ DE ಉದ್ದದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಕಂಸಗಳು F ಬಿಂದುವಿನಲ್ಲಿ ಛೇದಿಸುವಂತೆ ಹೇಳಿದ್ರಿ. ಆಮೇಲಿಂದ BF ಕಿರಣವನ್ನು ಸೇರಿಸಿದ್ರಿ. BF ಕಿರಣವು ಕೋನ ABCಯನ್ನು ಅರ್ಧಿಸುವಂತಹ ಕೋನಾರ್ಧಕ ರೇಖೆಯಾಗಿದೆ. ಈ ಕೋನಾರ್ಧಕ ರಚನೆಗೆ ಸಮರ್ಥನೆಯನ್ನು ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ಚಿತ್ರ ಇದೆ ಅಲ್ವಾ ಮಕ್ಕಳೇ? ನಾವು ರಚನೆ ಮಾಡಿದ್ದು ಇಲ್ಲಿ ಒಂದು ರಚನೆಯನ್ನು ಮಾಡಬೇಕು ಮಕ್ಕಳೇ. ನಾವು ಏನಂತಂದರೆ DF ಮತ್ತು FEಗಳನ್ನು ಸೇರಿಸಬೇಕು. ಸೇರಿಸಿದಾಗ ನಮಗೆ ಅಲ್ಲಿ 2 ತ್ರಿಭುಜಗಳು ಉಂಟಾಗ್ತಾ ಇದೆ ಅಲ್ವಾ ಮಕ್ಕಳೇ? ಒಂದು ತ್ರಿಭುಜ ನೋಡ್ತಾ ಇದ್ದೀರಾ, BEF, ಇನ್ನೊಂದು ತ್ರಿಭುಜ BDF. ಇವೆರಡೂ ತ್ರಿಭುಜಗಳಲ್ಲಿ ಸಮವಾಗಿರುವಂಥ ಅಂಶಗಳನ್ನು ಗಮನಿಸ್ಕೊಂಡು ಹೋಗೋಣ. BE BDಗೆ ಸಮವಾಗಿದೆ. ಯಾಕೆ ಮಕ್ಕಳೇ? ಇವು ಒಂದೇ ಕಂಸದ ತ್ರಿಜ್ಯಗಳಾಗಿದೆ ಅಲ್ವಾ ಮಕ್ಕಳೇ? ಹಾಗೆಯೇ
ಇ ಎಫ್ ಡಿ ಎಫ್ಗೆ ಸಮ ಆಗಿದೆ. ಇದು ಸಹ ಸಮತ್ರಿಜ್ಯವುಳ್ಳ ಕಂಸಗಳಾಗಿದೆ. ನಂತರ ನಾವು ಇಲ್ಲಿ ಬಿ ಎಫನ್ನು ಸೇರಿಸಿದ್ದೀವಲ್ವಾ, ಆ ಬಿ ಎಫ್ ಎರಡೂ ತ್ರಿಭುಜಗಳಿಗೂ ಏನಾಗಿದೆ ಮಕ್ಕಳೇ, ಅದು ಉಭಯ ಸಾಮಾನ್ಯ ಬಾಹುವಾಗಿದೆ ಅಲ್ವಾ ಮಕ್ಕಳೇ. ಆದ್ದರಿಂದ ತ್ರಿಭುಜ ಬಿ ಇ ಎಫ್ ತ್ರಿಭುಜ ಬಿ ಡಿ ಎಫ್ಗೆ ಏನಾಗಿದೆ ಮಕ್ಕಳೇ, ಸರ್ವಸಮವಾಗಿದೆ. ಯಾವ ಕಾರಣದಿಂದ ಸರ್ವಸಮ ಅಂತ ಹೇಳ್ತೀವಿ ನೋಡಿ, ಅಲ್ಲಿ ಇರೋವಂಥದ್ದು ಮೂರೂ ಬಾಹುಗಳು ಸಮ ಆಗಿದೆ ಅಂತಂದಮೇಲೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮ ಆಗಿದೆ ಅಂತಂದಮೇಲೆ ಅವೆರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ಅನ್ನೋಂಥದ್ದು ನಾವು ಇಂದಿನ ಅಧ್ಯಾಯದಲ್ಲಿ ಕಲ್ತಿದ್ದೀವಿ ಅಲ್ವಾ ಮಕ್ಕಳೇ. ಅದೇನೇ ಭಾಭಾಭ ಸ್ವಯಂ ಸಿದ್ಧ. ಈ ಸ್ವಯಂ ಸಿದ್ಧದ ಆಧಾರದ ಮೇಲೆ ಇವೆರಡೂ ತ್ರಿಭುಜಗಳು ಸರ್ವಸಮ ಆಗಿದೆ. ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ ಅಂತಂದ ಮೇಲೆ ಅಲ್ಲಿ ಉಂಟಾಗ್ತಾ ಇರುವಂತಹ ಅನುರೂಪ ಭಾಗಗಳೂ ಸಹ ಏನಾಗಿರುತ್ತೆ ಮಕ್ಕಳೇ, ಸಮವಾಗಿರುತ್ತೆ, ಸಮ ಆಗಿರಲೇಬೇಕು. ಹಾಗಾಗಿ ಆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾದಂತಹ ಕೋನ ಇ ಬಿ ಎಫ್ ಕೋನ ಡಿ ಬಿ ಎಫ್ಗೆ ಸಮವಾಗಿದೆ. ಹಾಗಾಗಿ ಅವೆರಡೂ ಎಷ್ಟು ಬಂದಿದೆ ಮಕ್ಕಳೇ, 30 ಡಿಗ್ರಿ ಮತ್ತು 30 ಡಿಗ್ರಿ ಬಂದಿದೆ. ನಾವೊಂದು ಪ್ರಶ್ನೆ ಬರುತ್ತೆ, ನಾವು ಇದನ್ನು 60 ಡಿಗ್ರಿ ಕೋನಕ್ಕಷ್ಟೇನೇ ಮಾಡೋಕ್ಕೆ ಸಾಧ್ಯನಾ? ಹಾಗೇನಿಲ್ಲ ಮಕ್ಕಳೇ. ಯಾವುದೇ ದತ್ತ ಕೋನಕ್ಕೆ ಕೊಟ್ಟಿರುವ ಅಳತೆಯ ಕೋನವನ್ನು ನಾವು ಇದೇ ಹಂತಗಳನ್ನು ಅನುಸರಿಸಿ ಅರ್ಧಿಸಬಹುದಾಗಿದೆ. ಅದನ್ನೇ ನಾವು ಕೋನಾರ್ಧಕದ ರಚನೆ ಅಂತ ಕರಿತೀವಿ. ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸೋದು. ಇದರ ಬಗ್ಗೆ ನಾವು ಈಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲೇ ಇದರ ರಚನೆಯನ್ನು ಮಾಡಿರೋದನ್ನು ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ. ನಮಗೆ ರಚನೆ ಬರುತ್ತೆ, ಆದರೆ ಇಲ್ಲಿ ನಾವು ರಚನೆಗೆ ಸೂಕ್ತವಾದಂತಹ ಸಮರ್ಥನೆಯನ್ನು ಸಹ ಕೊಡಬೇಕಾಗಿದೆ. ಮಾಡೋಣವಾ ಮಕ್ಕಳೇ? ಈ ರಚನೆಗೆ ಎಲ್ಲರೂ ಸಿದ್ಧರಾಗಿದ್ದೀರಾ? ನಿಮ್ಮ ಜಾಮಿತಿಯ ಉಪಕರಣಗಳೊಂದಿಗೆ ರಚನೆ ಮಾಡೋಣ ಮಕ್ಕಳೇ. ಈಗ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ, ಲಂಬಾರ್ಧಕ ರಚನೆಗೆ ಮೊದಲಿಗೆ ಬಿಂದುಗಳನ್ನು ಗುರುತಿಸ್ಕೊಳ್ಳೋಣ. ಆ ಬಿಂದುಗಳನ್ನು ಗುರುತಿಸಿ ಅದಕ್ಕೆ ಹೆಸರಿಸೋಣ. ಇಲ್ಲೊಂದು ಬಿಂದು ಗುರುತಿಸ್ತಾ ಇದ್ದೀನಿ ಮಕ್ಕಳೇ. ಆ ಬಿಂದುವಿಗೆ ಎ ಅಂತ ಹೆಸರು ಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬಿಂದುವಿಗೆ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಇವೆರಡೂ ಬಿಂದುಗಳನ್ನು ನಾವು ಒಂದು ಅಳತೆ ಪಟ್ಟಿಯಿಂದ ಸೇರಿಸೋಣ. ಈಗ ಏನು ಮಾಡಬೇಕು ಅಂತಂದರೆ, ಕೈವಾರವನ್ನು ಬಳಸಿ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ತಗೊಳ್ಳಿ ಮಕ್ಕಳೇ. ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ತಗೊಂಡು ಎಯನ್ನು ಕೇಂದ್ರವನ್ನಾಗಿರಿಸಿ ರೇಖಾಖಂಡದ ಮೇಲ್ಭಾಗದಲ್ಲಿ ಒಂದು ಕಂಸವನ್ನು, ಹಾಗೇನೆ ಎ ಬಿ ರೇಖಾಖಂಡದ ಅಭಿಮುಖವಾಗಿ ಅಂದರೆ ಕೆಳಭಾಗದಲ್ಲಿ ಇನ್ನೊಂದು ಕಂಸವನ್ನು ಎಳೆಯಿರಿ ಮಕ್ಕಳೇ. ಎಳೆದ್ರಿ ಅಲ್ವಾ? ಎಲ್ಲರೂ ಮಾಡಿದ್ರಿ ಅಲ್ವಾ ಮಕ್ಕಳೇ? ಗಮನಿಸಿ, ಈ ತ್ರಿಜ್ಯವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು. ಈಗ ನಾವೇನು ಮಾಡಬೇಕು ಅಂತಂದರೆ ಮಕ್ಕಳೇ, ನಮ್ಮ ಬಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೋಬೇಕು. ನಾವಿವಾಗ ಬಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೊಂಡು ಈಗಾಗಲೇ ಎಳೆದಿರುವಂತಹ ಕಂಸಗಳು ಪರಸ್ಪರ ಛೇದಿಸುವಂತೆ ಅರ್ಧಿಸಬೇಕು. ಬಿ ಬಿಂದುವನ್ನು ಕೇಂದ್ರವಾಗಿರಿಸ್ಕೊಂಡು ಈಗಾಗಲೇ ಎಳೆದಿರುವಂತಹ ಕಂಸಗಳು ಪರಸ್ಪರ ಛೇದಿಸುವಂತೆ ಅರ್ಧಿಸಬೇಕು. ಯಾವುದೇ ಕಾರಣಕ್ಕೂ ತ್ರಿಜ್ಯ ಬದಲಾಯಿಸಬಾರ್ದು ಮಕ್ಕಳೇ. ತ್ರಿಜ್ಯ ಬದಲಾಯಿಸದೇನೆ ಈ ರಚನೆಯನ್ನು ಮಾಡಬೇಕು. ಇವೆರಡೂ ಕಂಸಗಳು ಛೇದಿಸುತ್ತಾ ಇರುವಂತಹ ಬಿಂದುಗಳನ್ನು ಗುರುತಿಸ್ಕೊಳ್ಳೋಣ. ಈ ಎರಡೂ ಕಂಸಗಳು ಛೇದಿಸುತ್ತಾ ಇರುವಂತಹ ಬಿಂದುಗಳನ್ನು ನಾವು ಮೊದಲಿಗೆ ಹೆಸರನ್ನು ಕೊಟ್ಟು ಗುರುತಿಸ್ಕೊಳ್ಳೋಣ. ಈ ಬಿಂದುವನ್ನು ನಾನು ಪಿ ಬಿಂದು ಅಂತ ಕರಿತಾ ಇದ್ದೀನಿ. ಹಾಗೆಯೇ ಇಲ್ಲಿ ಎ ಬಿ ರೇಖಾಖಂಡದ ಕೆಳಭಾಗದಲ್ಲಿ ಛೇದಿಸ್ತಾ ಇರುವಂತಹ ಕಂಸಗಳ ಬಿಂದುವನ್ನು ಕ್ಯೂ ಅಂತ ಕರಿತಾ ಇದ್ದೀರಿ. ಈ ಪಿ ಕ್ಯೂ ಅನ್ನು ಸೇರಿಸೋಣ ಮಕ್ಕಳೇ. ಸೇರಿಸ್ತಾ ಇದ್ದೀರಾ ಮಕ್ಕಳೇ? ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ ಪಿ ಕ್ಯೂವನ್ನು ಸೇರಿಸಿ ಮಕ್ಕಳೇ. ಸೇರಿಸಿದ್ರಿ ಅಲ್ವಾ? ಆಯ್ತಲ್ವಾ?
ಈಗ ಇಲ್ಲಿ ಒಂದು ಅಂಶವನ್ನು ಗಮನಿಸ್ರಿ ಮಕ್ಕಳೇ, ಈ ನಾವು ಎಳೆದಂತಹ ಪಿ ಕ್ಯೂ ರೇಖೆಯು ಎ ಬಿ ರೇಖಾಖಂಡವನ್ನು ಒಂದು ಬಿಂದುವಿನಲ್ಲಿ ಅರ್ಧಿಸ್ತಾ ಇದೆ. ಆ ಅರ್ಧಿಸ್ತಾ ಇರುವಂತಹ ಬಿಂದುವನ್ನು ಗಮನಿಸಿ ಮಕ್ಕಳೇ. ಅರ್ಧಿಸ್ತಾ ಇರುವಂತಹ ಬಿಂದುವನ್ನು ಗಮನಿಸ್ತಾ ಇದ್ದೀರಾ? ಆ ಅರ್ಧಿಸ್ತಾ ಇರುವಂತಹ ಬಿಂದುವಿಗೆ ನಾವು ಎಂ ಅಂತ ಹೆಸರು ಕೊಡೋಣ. ಈಗ ನೋಡಿ ಮಕ್ಕಳೇ, ಕೋನ ಮಾಪಕದಿಂದ ಅಳತೆ ಮಾಡಿ ಕೋನ ಪಿ ಎಮ್ ಎ 90 ಡಿಗ್ರಿ ಇದೆ, ಹಾಗೆಯೇ ಕೋನ ಪಿ ಎಮ್ ಬಿನೂ ಸಹ 90 ಡಿಗ್ರಿ ಇದೆ. ಹಾಗಾಗಿ ಈ ಪಿ ಕ್ಯೂ ರೇಖೆಯನ್ನು ನಾವು ಎ ಬಿ ರೇಖಾಖಂಡದ ಲಂಬಾರ್ಧಕ ಅಂತ ಕರಿತೀವಿ. ಅದೊಂದೇ ಅಂಶ ಅಲ್ಲ ಮಕ್ಕಳೇ, ಇನ್ನೊಂದು ಅಂಶವು ನಾವಿಲ್ಲಿ ಗಮನಿಸಬೇಕಾಗಿದೆ. ಏನಂತಂದರೆ, ಈಗ ಅಳತೆ ಪಟ್ಟಿಯನ್ನು ತಗೊಳ್ಳಿ ಮಕ್ಕಳೇ. ಅಳತೆ ಪಟ್ಟಿಯನ್ನು ತಗೊಂಡು ನಾವು ಈ ಎ ಎಮ್ ಅಳತೆಯನ್ನು ಮಾಡಿ ಮಕ್ಕಳೇ. ಅಳತೆ ಮಾಡಿ ಅಲ್ಲಿ ಬರೆದುಕೊಳ್ಳಿ ಮಕ್ಕಳೇ. ಅಳತೆ ಮಾಡಿದ್ರ ಮಕ್ಕಳೇ, ಎ ಎಮ್ ಎಷ್ಟಿದೆ ಅಲ್ಲಿ ಬರೀರಿ. ಅದೇ ರೀತಿ ನೆಕ್ಸ್ಟು ಅದೇ ರೀತಿ ನಾವು ಎಮ್ ಬಿಯನ್ನು ಸಹ ಅಳತೆ ಮಾಡಿ. ಅಳತೆ ಮಾಡಿದಾಗ ಇನ್ನೊಂದು ಅಂಶ ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಏನಂತಂದರೆ, ಎ ಎಮ್ ಎಷ್ಟಿರುತ್ತೋ ಎಮ್ ಬಿಯ ಅಳತೆನೂ ಕೂಡ ಅಷ್ಟೇ ಇದೆ. ಹೌದಲ್ವ ಮಕ್ಕಳೇ? ಈ ರಚನೆಯ ಹಂತಗಳನ್ನು ಇನ್ನೊಮ್ಮೆ ಗಮನಿಸೋಣವಾ ಮಕ್ಕಳೇ? ಏನು ಮಾಡಿದ್ರಿ ಮಕ್ಕಳೇ, ನಾವು ಈ ರಚನೆ ಮಾಡೋದಕ್ಕೆ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿ ಬಿಂದುಗಳನ್ನು ಕೇಂದ್ರವಾಗಿರಿಸಿ ರೇಖಾಖಂಡದ ಎರಡು ಬದಿಯಲ್ಲಿ ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಹೇಳ್ಕೊಂಡ್ವಿ. ಹಾಗೆಯೇ ನಂತರ ಏನು ಮಾಡಿದ್ವಿ ಮಕ್ಕಳೇ, ನಾವು ಈ ಕಂಸಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಪರಸ್ಪರ ಛೇದಿಸಲಿ ಹಾಗೆ ಪಿ ಕ್ಯೂವನ್ನು ಸೇರಿಸಿದ್ವಿ. ನಂತರ ಪಿ ಕ್ಯೂ ರೇಖೆಯು ಎ ಬಿ ರೇಖಾಖಂಡವನ್ನು ಎಮ್ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ನೀವು ಮಾಡಿದ್ದೀರಲ್ಲ ಮಕ್ಕಳೇ, ಈ ರಚನೆನ ನಿಮ್ಮ ಪುಸ್ತಕದಲ್ಲಿ ಗಮನಿಸ್ತಾ ಇದ್ದೀರಲ್ವಾ? ಆಗ ಪಿ ಎಮ್ ಕ್ಯೂ ರೇಖೆಯು ಎ ಬಿ ರೇಖಾಖಂಡದ ಲಂಬಾರ್ಧಕ ರೇಖೆಯಾಗಿದೆ. ಆದ್ದರಿಂದನೇ ಆ ಪಿ ಎಮ್ ಎ ಕೋನ ಮತ್ತು ಕೋನ ಪಿ ಎಮ್ ಬಿ ಇವೆರಡೂ ಸಹ ಎಷ್ಟಾಗಿದೆ ಮಕ್ಕಳೇ? ಪಿ ಎಮ್ ಎ ಕೋನನು 90 ಡಿಗ್ರಿ ಇದೆ, ಪಿ ಎಮ್ ಬಿ ಕೋನನು 90 ಡಿಗ್ರಿ ಇದೆ. ಮಕ್ಕಳೇ, ಅದೊಂದೇ ಅಂಶ ಅಲ್ಲ, ಇಲ್ಲಿ ಎ ಎಮ್ನ ಅಳತೆ ಎಷ್ಟಿದೆಯೋ ಎಮ್ ಬಿಯ ಅಳತೆನೂ ಸಹ ಅಷ್ಟೇ ಇದೆ. ಹೀಗೆ ರೇಖಾಖಂಡವನ್ನು ಎರಡು ಪರಸ್ಪರ ಸಮಭಾಗಗಳಾಗಿ ಅರ್ಧಿಸಿದರ ಜೊತೆಗೆ ಅಲ್ಲಿ ಲಂಬಕೋನಗಳು ಸಹ ಉಂಟಾಗಿದೆ. ಹಾಗಾಗಿ ಇದನ್ನು ನಾವು ಲಂಬಾರ್ಧಕದ ರಚನೆ ಅಂತ ಕರಿತೀವಿ. ಈ ರಚನೆಗೆ ನೀವು ಸಮರ್ಥನೆಯನ್ನು ಕೊಡಬೇಕು ಮಕ್ಕಳೇ. ನೀವು ಹಿಂದಿನ ತರಗತಿನಲ್ಲಿ ಅಭ್ಯಾಸ ಮಾಡಿರುವಂತಹ ತ್ರಿಭುಜಗಳ ಸ್ವಯಂ ಸಿದ್ಧಗಳು, ಸರ್ವಸಮ ತ್ರಿಭುಜಗಳ ಸ್ವಯಂ ಸಿದ್ಧಗಳು ಹಾಗೂ ಸರಳ ಯುಗ್ಮ ಸಿದ್ಧಾಂತವನ್ನು ಬಳಸ್ಕೊಂಡು ಈ ರಚನೆಯನ್ನು ನೀವು ಸಮರ್ಥಿಸಬೇಕಾಗಿದೆ. ಮಾಡ್ತೀರಾ ಅಲ್ವಾ ಮಕ್ಕಳೇ? ಇದಕ್ಕೆ ಸಮರ್ಥನೆಯನ್ನು ನೀವೆಲ್ಲರೂ ಬರಿತೀರಾ ಅಲ್ವಾ ಮಕ್ಕಳೇ? ಮಕ್ಕಳೇ, ಈ ದಿನ ನಾವು ಈ ರಚನೆಗಳು ಪಾಠದಲ್ಲಿ ಕಲಿತಂತಹ ಅಂಶಗಳನ್ನು ಒಮ್ಮೆ ಪುನರಾವಲೋಕನ ಮಾಡೋಣ ಮಕ್ಕಳೇ. ನಿಮಗೆ ಒಂದು ಗೃಹ ಕಾರ್ಯ ಕೊಡ್ತಾ ಇದ್ದೀನಿ ಮಕ್ಕಳೇ. ಈ ಗೃಹ ಕಾರ್ಯವನ್ನು ನೀವೆಲ್ಲರೂ ಸಹ ಬರ್ಕೊಳ್ಳಿ, ಪ್ರಶ್ನೆಗಳನ್ನು ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡು ಈ ಒಂದು ಗೃಹ ಕಾರ್ಯವನ್ನು ನೀವು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮೌಲ್ಯಮಾಪನ ಮಾಡಿಸ್ಕೊಳ್ಳಿ ಮಕ್ಕಳೇ. ನಮಗೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದ ಹಾಗೆ ನಮ್ಮ ರಚನಾ ಕೌಶಲ್ಯಗಳು ಅಭಿವೃದ್ಧಿ ಆಗುತ್ತೆ ಮಕ್ಕಳೇ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗುವ ಮುನ್ನ ನೀವು ಈ ಎಲ್ಲ ರಚನೆಗಳನ್ನು ಮಾಡಿರ್ತೀರ ಅಲ್ವಾ ಮಕ್ಕಳೇ? ಧನ್ಯವಾದಗಳು.